ಎವ್ರಿವನ್, ಸರ್ಟ್ಸ್ ಆ್ಯಂಡ್ ಇಂಡಿಸಸ್ಸಲ್ಲಿ ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. ಸಿಂಪಲ್ ಆಗಿ ಇರುವಂತಹ ಕ್ವಶನ್ನು. ವಿಚ್ ಈಸ್ ಲಾರ್ಜರ್ ಅಂತ ಕೇಳಿದ್ದಾರೆ. ಯಾವುದರಲ್ಲಿ ಅಂತಂದರೆ 2⁻⁴ ಆರ್ 3⁻⁴ ಈ ಥರ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ವಿಚ್ ಈಸ್ ಲಾರ್ಜರ್, ಇವೆರಡರಲ್ಲಿ ನಮಗೆ ಯಾವುದು ಲಾರ್ಜರ್ ಅಂತ ನೋಡಬೇಕು. ಗಿವನ್ ಏನು ಕೊಟ್ಟಿದ್ದಾರೆ, 2⁻⁴ ಆರ್ 3⁻⁴. ಇದನ್ನು ಹೇಗೆ ಮಾಡ್ಕೊಬೇಕು ಅಂತ ನೋಡೋದಾದರೆ 2⁻⁴ ಸಿಂಪ್ಲಿಫೈ ಮಾಡಬೇಕು. ಹಾಗೆಯೇ 3⁻⁴ ಕೂಡ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಇವಾಗ ಸಿಂಪ್ಲಿಫೈ ಮಾಡಬೇಕು ಅಂದರೆ ಇವು ಎರಡಕ್ಕೂ ನಾವು ಒಂದು ಕಾಮನ್ ಬೇಸ್ ಮೆಥಡ್ ಅಂತ ಇದೆಯಲ್ಲ, ಅದನ್ನು ನಾವು ಕಾಮನ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ದ ಸೇಮ್ ನಂಬರ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಹೇಳ್ಕೊಟ್ಟಿದ್ದೀನಲ್ಲ, ಮುಂಚೆನೇ ಮಾಡಿದ್ದೀನಿ. ಆ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನು ಮಾಡ್ಕೊಬೇಕಾಗತ್ತೆ. 3⁻⁴ ಏನು ಮಾಡಬೇಕು, ಕಾಮನ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 4 ಮಾಡ್ಕೊಬೇಕು. ಯಾಕೆಂದರೆ ಇವೆರಡು ನಮಗೆ ಈಕ್ವಲ್ ಬರೋಕ್ಕೆ. ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 4 ಮಾಡಬೇಕು, ಇಲ್ಲಿ 3/3 ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 3 ಮಾಡ್ಕೊಬೇಕು. ಆವಾಗ ಪವರ್ಸ್ನ ನಾವು ಸಿಂಪ್ಲಿಫೈ ಮಾಡಬೇಕಾಗತ್ತೆ. 2⁻3 4 ಡಿವೈಡೆಡ್ ಬೈ 4 ಏನಾಗುತ್ತೆ 12 ಆಗುತ್ತೆ. 3⁻⁴ ಏನಾಗುತ್ತೆ 3/12 ಆಗುತ್ತೆ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ 2⁻⁴ 4 3s ಅಲ್ವಾ, ನಾವೇನು ಮಾಡಬೇಕಾಗತ್ತೆ ಅಂದರೆ ಇದು ಮತ್ತಿದೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು 4ನ ನಾವು ಒಳಗೆ ತಗೊಂಬಿಟ್ಟು ಬ್ರ್ಯಾಕೆಟಿಂದ ಮೇಲ್ಗಡೆ 12ನ ಮಾಡ್ಕೊಬೇಕಾಗತ್ತೆ. ಆವಾಗ 3 ಕೂಡ ಹಾಗೇ ಬರ್ಕೊಬೇಕು. 3⁻3 4⁻12 ಅಂತ ಮಾಡ್ಕೊತೀನಿ. ಆವಾಗ ಏನಾಗುತ್ತೆ 2 × 2 ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ 3 × 3 × 3 ಪವರ್ ಸೇಮ್ ಇದೆ, ನಮಗೆ ಪವರ್ ಸೇಮ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ ವ್ಯಾಲ್ಯೂ ನೋಡಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ವ್ಯಾಲ್ಯೂ ಏನು ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ವ್ಯಾಲ್ಯೂ ನೋಡಬೇಕು ಅಂತಂದಾಗ ಇಲ್ಲಿ ನಮಗೆ 16⁻12 ಆಗುತ್ತೆ. ಇಲ್ಲಿ 27⁻12 ಆಗುತ್ತೆ. ಹಾಗಾಗಿ ಇದು ದೊಡ್ಡದು. 16⁻12ಗಿಂತ ಯಾವುದು ದೊಡ್ಡದಾಗುತ್ತೆ, ನಮಗೆ 27⁻12 ದೊಡ್ಡದಾಗುತ್ತೆ. ಹಾಗಾಗಿ 2⁻3 ಚಿಕ್ಕದು, ಇದರಿಂದ 3⁻⁴. ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಈ ಸ್ಟೆಪ್ಪು. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಾನು ಇದನ್ನು ಎರೇಸ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವೆಶನ್ನ ಬರ್ಕೊತೀನಿ ನಾನು. ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತಂದರೆ, ಇಫ್ 16
16 into 8 to the power of n plus 2 that is equal to 2 to the power of m ಆಗಿದ್ಮೇಲೆ then m is equal to ಏನಾಗುತ್ತೆ ಅಂತ ಕೇಳಿದ್ದಾರೆ. ಆಗ ನೋಡ್ತಾ ಹೋಗೋಣ. ಗಿವನ್ 16 into 8 to the power of n plus 2 that is equal to 2 to the power of m ಇದೆ. ಓಕೆನಾ? ಇವಾಗ ನಾವು 16 ಅನ್ನೋದನ್ನು ನಾವು ಏನು ಮಾಡ್ಕೊಬೇಕು, ಸಿಂಪ್ಲಿಫೈ ಮಾಡಬೇಕು. ಏನಾಗುತ್ತೆ, 2 ಇಂಟು 8 16 ಆಗುತ್ತೆ. ಅರ್ಥ ಆಯ್ತಾ? ಇದನ್ನು ನಾವು ಬಿಡಿಸ್ಕೊಂಬರ್ತಿದ್ದೀವಿ. ಇಂಟು 8 to the power of n plus 2 ದಟ್ ಈಸ್ ಈಕ್ವಲ್ ಟು 2 to the power of m ಆಗುತ್ತೆ. ಆಮೇಲೆ ಇದನ್ನು ಮತ್ತೆ ನಾವು 2 ಅನ್ನೋದನ್ನು ಸಿಂಪ್ಲಿಫೈ ಮಾಡಬೇಕು, 8 ಅನ್ನೋದನ್ನು ಸಿಂಪ್ಲಿಫೈ ಮಾಡಬೇಕಾಗತ್ತೆ. 2 ಇಂಟು 2 ಇಂಟು 2 ಇಂಟು 2 ಮಾಡ್ಕೊತೀನಿ. ಆಮೇಲೆ ಇಲ್ಲಿ ಇದು ಕೂಡ ನಾನು ಸಿಂಪ್ಲಿಫೈ ಮಾಡ್ಕೊತೀನಿ. 2 ಇಂಟು 2 ಇಂಟು 2 to the power of n plus 2 that is equal to 2 to the power of m ಆಗುತ್ತೆ. ಇವಾಗ ಏನು ಮಾಡ್ಕೊತೀನಿ, 2 to the power of ಎಷ್ಟು 2 ಇದೆ, 1 2 3 4 2 to the power of 4 ಮಾಡ್ಕೊತೀನಿ. ಆಮೇಲೆ 2 to the power of 3 whole to the power of n plus 2 ಮಾಡ್ಕೊತೀನಿ. ದಟ್ ಈಸ್ ಈಕ್ವಲ್ ಟು 2 to the power of m. ಇಲ್ಲೆಲ್ಲವೂ ಬೇಸ್ ಸೇಮ್ ಇದೆ, ಹಾಗಾಗಿ ಮೇಲ್ಗಡೆ ಸಿಂಪ್ಲಿಫೈ ಮಾಡ್ಕೊತೀನಿ. 2 to the power of 4 ಇದೆ. ಸಾರಿ, ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. 2 to the power of 3n ಪ್ಲಸ್ 3 2 6 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 2 to the power of m. ಇವಾಗ ಬೇಸು 2 ಇದೆ, 2 ಇದೆ, 2 ಇದೆ, ಹಾಗಾಗಿ ಪವರ್ಸ್ನ ನಾನೇನು ಮಾಡ್ತೀನಿ, ಈಕ್ವಲ್ ಮಾಡ್ಕೊತೀನಿ. 4 ಪ್ಲಸ್ 3n ಪ್ಲಸ್ 6 ಈಸ್ ಈಕ್ವಲ್ ಟು m. ಇದು ಯಾಕೆ ಹಿಂಗೆ ಬಂತು ಅಂತಂದರೆ, ಫಾರ್ಮುಲಾ ನಮಗೆ ಗೊತ್ತಿರಬೇಕು. a to the power of n ಇಂಟು a to the power of m ದಟ್ ಈಸ್ ಈಕ್ವಲ್ ಟು a to the power of n ಪ್ಲಸ್ m. ಈ ಫಾರ್ಮುಲಾದಿಂದ ನಾನು ಇದನ್ನು ಏನು ಮಾಡಿದ್ದೀನಿ, ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಅರ್ಥ ಆಗುತ್ತೆ ಅಂದ್ಕೊತೀನಿ. ಆಮೇಲೆ m ವ್ಯಾಲ್ಯೂನ ನಾನು ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಆವಾಗ 6 ಪ್ಲಸ್ 4 ಏನಾಗುತ್ತೆ, 10 ಆಗುತ್ತೆ. 3n ಪ್ಲಸ್ 10 ದಟ್ ಈಸ್ ಈಕ್ವಲ್ ಟು m ಆಗುತ್ತೆ. ಹಾಗಾದರೆ m ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. m ವ್ಯಾಲ್ಯೂ ಈಸ್ ಈಕ್ವಲ್ ಟು 3n ಪ್ಲಸ್ 10 ಅಂತ ನಮಗೆ ಆನ್ಸರು ಸಿಗ್ತಾ ಹೋಗುತ್ತೆ. m ಈಸ್ ಈಕ್ವಲ್ ಟು ಏನಾಗುತ್ತೆ, 3n ಪ್ಲಸ್ 10 ಆಗುತ್ತೆ. ಇವಾಗ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.